ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ನಾನು ನಿಮ್ಮ ರಾಜೇಶ್ ಕೋಡೆ. ಯಾಕೋ ಗೊತ್ತಿಲ್ಲ, ಬರ್ತಾ ಬರ್ತಾ ಗಂಡು ಮಕ್ಕಳು ವೀಕ್ ಆಗ್ತಾ ಇದ್ದಾರೆ, ಜಸ್ಟ್ ಫಿಸಿಕಲಿ ಅಲ್ಲ, ಮೆಂಟಲಿ. ಈ ವಿಡಿಯೋ ಪೂರ್ತಿ ನೋಡಿ, ನಿಮಗೂ ಅರ್ಥ ಆಗುತ್ತಾ ನಾನು ಎಂತಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಅದು ಕಂಪ್ಲೀಟಾಗಿ ನಿಮಗೆ ಬಿಟ್ಟಿರೋದು. ಸೊ ನಾನು ಎಂತಕ್ಕೆ ಈ ಟಾಪಿಕ್ ತೆಗೆದೆ ಅಂತ ಹೇಳಿದ್ರೆ, ಬರ್ತಾ 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 ಗಂಡು ಮಕ್ಕಳು ತಮ್ಮನ್ನು ತಾವು ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋದು ಜಾಸ್ತಿ ಆಗೋಗಿದೆ. ಎಸ್ಪೆಷಲಿ ಡಿವೋರ್ಸ್ ಕೇಸಸ್. ಈ ವಿಷಯಗಳಲ್ಲಿ ಜಾಸ್ತಿನೇ ಕೇಸಸ್ಸು ಇನ್ಕ್ರೀಸ್ ಆಗ್ತಾ ಇದೆ. ಎಕ್ಸಾಂಪಲ್ ತಗೊಂಡ್ರೆ ಅತುಲ್ ಸುಭಾಷ್, ಯಾರಿಗೂ ಗೊತ್ತಿಲ್ಲ, ಅದನ್ನು ನಾನು ಪೂರ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಸ್ಟೋರಿ ಎಲ್ಲ ನಿಮಗೆ ಚೆನ್ನಾಗಿ ಗೊತ್ತು ಎಂತಕ್ಕೆ ಅದೆಲ್ಲ ಆಯಿತು ಅಂತ. ಇದೇ ರೀತಿ 2 ಕೇಸಸ್ಸು ಮೊನ್ನೆ ಆಗಿದೆ. ನ್ಯೂ ದೆಹಲಿಯಲ್ಲಿ ಕೆಫೆ ಓನರ್ ಒಬ್ಬ, ಅವನು ಹರಾಸ್ಮೆಂಟ್ನ ಸಹಿಸ್ಕೊಳಕ್ಕಾಗ್ದಿರ, ವೈಫಿಂದ ಹರಾಸ್ಮೆಂಟ್ನ ಸಹಿಸ್ಕೊಳಕ್ಕಾಗ್ದಿರ ತನ್ನನ್ನು ತಾನು ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾನೆ. ತನ್ನನ್ನು ತಾನು ಸ್ಯಾಕ್ರಿಫೈಸ್ ಮಾಡಿಕೊಂಡು, ಇದನ್ನು ತಡ್ಕೊಳಕ್ಕಾಗ್ತಿಲ್ಲಪ್ಪ ನನ್ನ ಕೈಯಲ್ಲಿ ಈ ಹರಾಸ್ಮೆಂಟ್ನ, ಇನ್ನು ನನ್ನ ಕೈಯಲ್ಲಿ ಆಗಲ್ಲ. ಅವನಿಗೂ ಡಿವೋರ್ಸ್ ಆಗಿ ಸುಮಾರು ಒಂದು 4-5 ದಿವಸ ಆಗಿತ್ತು. 4-5 ದಿವಸ ಆದಮೇಲೆ ಅವರು ಹೆಂಡತಿ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದಾಳೆ, ನನಗೆ ಫ್ರೀಡಮ್ ಸಿಕ್ತು, ಈ ಟಾಕ್ಸಿಟಿಯಿಂದ ನನಗೆ ಒಳ್ಳೆ ಫ್ರೀಡಮ್ ಸಿಕ್ತು ಅಂದ್ಬಿಟ್ಟು ಆ ಪೋಸ್ಟ್ ಹಾಕ್ಬಿಟ್ಟು ಅವಳು ಎಂಜಾಯ್ ಮಾಡ್ತಾ ಇದ್ದಾಳೆ. ಇವನು ಅದಾಗಿದ್ದು ನೆಕ್ಸ್ಟ್ ಡೇನೇ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾನೆ. ನಾನು ಆ ವರ್ಡ್ನ ಯೂಸ್ ಮಾಡಲ್ಲ ಎಂತಕ್ಕಂತ ಹೇಳಿದ್ರೆ, ಯೂಟ್ಯೂಬಲ್ಲಿ ಆ ಪಾಲಿಸಿ ಇಲ್ಲ, ಆ ವರ್ಡ್ನ ಯೂಸ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನಾನು ಸ್ಯಾಕ್ರಿಫೈಸ್ ಅಂತ ಹೇಳ್ತೀನಿ. ಕನ್ನಡದಲ್ಲಿ ಆತ್ಮಹತ್ಯೆ ಅಂತ ನಾನು ಅನ್ಬೋದು ಅದನ್ನು, ಆಯಿತಾ? ಈ ವರ್ಡ್ನು ಬೇಕಾದ್ರೆ ಬೀಪ್ ಮಾಡಿಬಿಡ್ತೀನಿ. ಸೊ ನನಗೆ ಪಾಲಿಸಿ ವೈಲೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಇನ್ನೊಂದು ಇದೇ ರೀತಿ ಕೇಸ್ ಬಂದ್ಬಿಟ್ಟು ಮೊನ್ನೆ ಹಾಸನಲ್ಲಿ ನಡೆದಿದೆ ನಮ್ಮ ಕರ್ನಾಟಕದಲ್ಲಿ. ಪ್ರಮೋದ್ ಅನ್ನೋ ಒಬ್ಬ ಟೆಕ್ಕಿ ಹೋಗಿ ನದಿಲಿ ಬಿದ್ದು ತನ್ನನ್ನು ತಾನು ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾನೆ. ಮೂಲಗಳ ಪ್ರಕಾರ ಹೇಳ್ತಿರೋದಂತ ಹೇಳಿದ್ರೆ, ಅಲ್ಲೂ ಏನಂತಾರೆ, ವೈಫ್ ಹರಾಸ್ಮೆಂಟ್ನ ತಡ್ಕೊಳಕ್ಕಾಗ್ದಿರ ಹೋಗವನು ತನ್ನನ್ನು ತಾನು ಸ್ಯಾಕ್ರಿಫೈಸ್ ಮಾಡ್ಕೊಂಡಿರೋದು. ಯಾಕೆ ಗಂಡು ಮಕ್ಕಳು ಇಷ್ಟೊಂದು ವೀಕ್ ಆಗ್ತಾ ಇದ್ದಾರೆ? ಇವತ್ತು ಮೈನ್ ಟಾಪಿಕ್ ಬಂದ್ಬಿಟ್ಟು ಇದೆ. ಎಂತಕ್ಕೆ, ಏನು ಪ್ರಾಬ್ಲಮ್ ಆಗ್ತಿದೆ, ಮೆಂಟಲಿ ಅವ್ರು ಏನು ಸಫರ್ ಆಗ್ತಾ ಇದ್ದಾರೆ, ಇದು ಯಾರು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಅಲ್ಲಿ ಏನು ಮಾತಾಡ್ತಾರೆ ಅಂತ ಹೇಳಿದ್ರೆ, ಅವ್ರದ್ದೇನೋ ಗಂಡ ಹೆಂಡತಿ ಜಗಳ ಇರುತ್ತೆ, ಮಾತಾಡ್ಕೊಂತಿರ್ಬಿಡು. ಅವ್ರೇನೋ ಗಂಡ ಹೆಂಡತಿ ಜಗಳ ಇರುತ್ತೆ, ನಾನು ಎಲ್ರಿಗೂ ಈ ವಿಷಯನ, ಎಲ್ರಿಗೂ ಇದು ಅನ್ವಯಿಸುತ್ತೆ ಅಂತ ಹೇಳಕ್ಕೆ ಹೋಗಲ್ಲ. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾರ್ಯಾರು ಇದನ್ನು ಸಫರ್ ಆಗ್ತಾರೆ ಅಂಥವ್ರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಇದರಲ್ಲೂ ನಾನು 50% ಮಾಡಿಬಿಡ್ತೀನಿ. ನಾನು ಯಾವುದೇ ವಿಡಿಯೋ ಮಾಡಿದ್ರು ಅಲ್ಲಿ ಎಲ್ರೂ ನಾನು ಸೇರಿಸ್ಕೊಳ್ಳಲ್ಲ. ಇದು ಯಾರಿಗೆ ಅನ್ವಯ ಆಗುತ್ತೋ ಅವ್ರು ಮಾತ್ರ ತಗೊಳ್ಳಿ ಅಷ್ಟೇ. ಇದು ಯಾರು ಇದನ್ನು ಫೀಲ್ ಮಾಡ್ಕೊತೀರೋ ಅವ್ರು ಮಾತ್ರ ತಗೊಳ್ಳಿ ಅಷ್ಟೇ. ನಿಮ್ಗೆ ಇದು ಫೀಲ್ ಆಗ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿ ನೀವು ಬೇರೆ ವಿಡಿಯೋ ನೋಡ್ಕೋಬೋದು. ಎಂತಕ್ಕಂತ ಹೇಳಿದ್ರೆ, ನಾನು ಯಾವುದೇ ವಿಡಿಯೋ ಮಾಡಿದ್ರು ಅಲ್ಲೊಂದು ಇನ್ಫಾರ್ಮೇಷನ್ ಇರುತ್ತೆ, ಅಲ್ಲೊಂದು ನಾಲೆಜ್ ಇರುತ್ತೆ, ಅಲ್ಲೊಂದು ಯಾವ್ದಾರು ಒಂದು ಸೊಲ್ಯೂಷನ್ ಇರುತ್ತೆ. ಅದನ್ನು ನಾನು ಜಾಸ್ತಿ ವಿಡಿಯೋ ಮಾಡೋದು, ಆಯಿತಾ? ಎಂತಕ್ಕೆ ಮೆಂಟಲಿ ಅವ್ರು ವೀಕ್ ಆಗ್ತಾ ಇದ್ದಾರೆ, ಗಂಡಸರು ಎಂತಕ್ಕೆ ಮೆಂಟಲಿ ವೀಕ್ ಆಗ್ತಾ ಇದ್ದಾರೆ? ಒಂದು ಮೇಯ್ನ್ ಬಂದ್ಬಿಟ್ಟು, ಅವನು ಎಜುಕೇಷನ್ ಮುಗ್ದಿದ ತಕ್ಷಣನೇ, ಎಜುಕೇಷನ್ ಬೇಡ ಸ್ಕೂಲಿಂದನೇ ಬರೋಣ, ಇಲ್ಲ ಸ್ಕೂಲಿಂದ ಬೇಡ ಅವ್ನು ಹುಟ್ಟಿದ್ದಕ್ಕೆ ಬರೋಣ. ಅವ್ನು ಹುಟ್ಟೋಕೆ ಏನಂತಾರೆ, ಫಸ್ಟು ಮನೆಯಲ್ಲಿ ಒಂದು ಗಂಡು ಮಗು ಆಗಿದ ತಕ್ಷಣ ಫುಲ್ ಖುಷಿ, ಏನು ಮನೇಲೆಲ್ಲ ಸಂಭ್ರಮಾಚರಣೆ, ನನ್ನ ಗಂಡು ಮಗು ಆಯಿತು ಅಂತ. ಅವ್ನು ಬೆಳೀತಾ ಸ್ಕೂಲ್ ಲೆವೆಲ್ವರೆಗೂ ಒಂದು 7-8ನೇ ಕ್ಲಾಸ್ವರೆಗೂ ಬಂದಾದ್ಮೇಲೆ ಅಲ್ಲಿಂದನೇ ಲೈಟಾಗಿ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಅವನಿಗೆ, ಸ್ವಲ್ಪ ಜವಾಬ್ದಾರಿಗಳು ಸ್ಟಾರ್ಟ್ ಆಗುತ್ತೆ. ನಾನು ಜವಾಬ್ದಾರಿಗಳು ತಗೊಳ್ಳೋದು ತಪ್ಪಲ್ವೇ ಅಲ್ಲ ಅಂತ ಹೇಳ್ತೇನೆ ನಾನು, ಆಯಿತಾ? ತಪ್ಪಲ್ವೇ ಅಲ್ಲ, ಅದು ಅವ್ನ ರೆಸ್ಪಾನ್ಸಿಬಿಲಿಟಿ ಅವ್ನು ಮಾಡ್ತಾನೆ. ಬಟ್ ನಾನು ಇಲ್ಲಿ ಮೋಸ್ಟ್ ಪ್ರಾಬ್ಲಿ ಇಲ್ಲಿ ಇಂಡಿಯನ್ಸ್ ಮಾತ್ರ ಮಾತಾಡ್ತಿರೋದು. ನಾನು ಏನಂತಾರೆ, ಔಟ್ ಆಫ್ ಕಂಟ್ರೀಸೆಲ್ಲ ಮಾತಾಡೋಕೆ ಹೋಗಲ್ಲ. ಅವ್ರ ಕಲ್ಚರೇ ಬೇರೆ ಇರುತ್ತೆ, ಅವ್ರದ್ದೇ ಬೇರೆ ಇರುತ್ತೆ. 18 ವರ್ಷಕ್ಕೆಲ್ಲ ಅಲ್ಲಿ ಆಲ್ಮೋಸ್ಟ್ 80% ಹುಡುಗರನ್ನೆಲ್ಲ ಫ್ರೀಡಮ್ ಆಗಿ ಬಿಡ್ತಾರೆ, ಅವ್ರ ಕೆಲಸ ಅವ್ರು ನೋಡ್ಕೊಂಡು ಹೋಗ್ತಾರೆ. ನಮ್ಗೆ ಬೇರೆ ಕಂಟ್ರಿದ್ ಬೇಡ, ನಮ್ಮ ಕಂಟ್ರಿದ್ ನಾವು ಮಾತಾಡೋಣ. ಸೊ ಅಪ್ಪ ಅಮ್ಮ ತುಂಬ ಪ್ರೀತಿಯಿಂದ ಬೆಳೆಸ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಗಂಡು ಮಗು ಒಬ್ಬ ಗಂಡು ಹುಡುಗ ಅಂತ ಹೇಳಿದ್ರೆ ಅವ್ನಿಗೆ ಯಾವ ರೀತಿ ಕಂಡೀಷನಿಂಗ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಇಲ್ಲಿ ಮೋಸ್ಟ್ ಪ್ರಾಬ್ಲಿ ಇಲ್ಲಿ ನಾನು ಮಿಡಲ್ ಕ್ಲಾಸ್ ಬಗ್ಗೆ ಮಾತಾಡ್ತೀನಿ. ಹೈಯರ್ ಕ್ಲಾಸ್ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಆಯಿತಾ? ಅವ್ರು ಹೇಳ್ಬೋದು, ಗುರು ನಾನು ಚೆನ್ನಾಗೇ ಇದ್ದೀನಿ ಅಂತ, ವೆಲ್ ಆ್ಯಂಡ್ ಗುಡ್, ಆಯಿತಾ? ನಾನು ಇಲ್ಲಿ ಮಿಡಲ್ ಕ್ಲಾಸ್ ಹುಡುಗರ ಬಗ್ಗೆ ನಾನು ಜಾಸ್ತಿ ಮಾತಾಡ್ತಿರೋದಿಲ್ಲ. ಅವ್ನ ಕಂಡೀಷನಿಂಗ್ ಯಾವ ಥರ ಆಗ್ಬಿಡುತ್ತೆ ಅಂತ ಹೇಳಿದ್ರೆ, ನಾನು ಗಂಡಸಾಗಿ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನನ್ನ ಹೆಗ್ಲ ಮೇಲೆ ಇರುತ್ತೆ ಅನ್ನೋ ರೀತಿ ಅಲ್ಲಿ ಕಂಡೀಷನಿಂಗ್ ಮಾಡಿಬಿಡ್ತಾರೆ. ಅವನು ಸ್ಕೂಲ್ ಲೆವೆಲ್ ಆಗ್ಬೋದು, ಸ್ಕೂಲ್ ಲೆವೆಲ್ ಆಗಿದ ತಕ್ಷಣವೇ ಒಂದು ಮಟ್ಟಿಗೆ ಇನ್ನೊಂದು ಜವಾಬ್ದಾರಿ ಬರುತ್ತೆ ಅವನಿಗೆ. ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಜವಾಬ್ದಾರಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಚೆ ಕಡೆ ಹೋಗಿ ಐಟಮ್ ತರೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಕೆಲವರು ಚಿಕ್ಕ ವಯಸ್ಸಲ್ಲೇ ಪಾರ್ಟ್ ಟೈಮ್ ಜಾಬ್ಗಳು ಮಾಡೋದಾಗಿರ್ಬೋದು, ಇಲ್ಲ ಮನೆ ಕಷ್ಟಗಳಿಗೆ ಹೆಲ್ಪ್ ಮಾಡೋದಾಗಿರ್ಬೋದು,
ಆ ಸ್ಕೂಲ್ ಲೆವೆಲಿಂದ ಕಾಲೇಜ್ ಲೆವೆಲ್ಗೆ ಬರ್ತಾನೆ. ಆ ಕಾಲೇಜ್ ಲೆವೆಲಲ್ಲಿ ಆಲ್ಮೋಸ್ಟ್ ಒಂದು 70% ಜವಾಬ್ದಾರಿಗಳು ಜಾಸ್ತಿ ಆಗಿರುತ್ತೆ ಅವನಿಗೆ. ಆಯಿತಾ, ಅಲ್ಲೇ ಪಾಪ ಕೆಲವರು ಕಾಲೇಜಲ್ಲೇ ಓದ್ಕೊಂಡು ಕೆಲಸಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪಾರ್ಟ್ ಟೈಮ್ ಕೆಲಸಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವು ಮನೆ ಜವಾಬ್ದಾರಿಗಳನ್ನ ತಗೊತಾರೆ. ಕೆಲವ್ರ ಮನೇಲಿ ಯಾವ ಥರ ಆಗ್ಬಿಡುತ್ತೆ ಅಂತ ಹೇಳಿದ್ರೆ, ಈ ಹುಟ್ಟದಾಗಿದ್ದಿದ್ದ ಪ್ರೀತಿ ಬೆಳೀತಾ 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 ಪ್ರೀತಿ ಕಡಿಮೆ ಆಗಿ 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 ಆ ಗಂಡಸಿನ ಮೇಲೆ ಜವಾಬ್ದಾರಿ ಅನ್ನೋ ಒಂದು ಹೆಸರಲ್ಲಿ ಅವನ್ನ ಮೆಂಟಲಿ ಒಂಥರ ಏನಂತಾರೆ, ನನ್ನ ವರ್ಡ್ಸ್ಗಳನ್ನ ಯೂಸ್ ಮಾಡೋ ಮೆಂಟಲಿ ಒಂಥರ ಹರಾಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಾನು ಎಲ್ರಿಗೂ ಇದು ಅನ್ವಯಿಸಲ್ಲ, ಕೆಲವ್ರಿಗೆ ಮಾತ್ರ, ಯಾರಿಗೆ ಅನ್ವಯಿಸುತ್ತೋ ಅವ್ರು ಮಾತ್ರ ತಗೊಳ್ಳಿ ಅಷ್ಟೇ. ಅದೊಂಥರ ಹರಾಸ್ಮೆಂಟ್ ಆದಂಗೆ ಆಗ್ಬಿಡುತ್ತೆ ಅವನಿಗೆ. ಜಾಸ್ತಿ ಪ್ರೆಷರ್ ಕೊಟ್ಟು 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 ನಿನ್ನ ಗಂಡು ಹುಡುಗ ನೀನು ಇದನ್ನೆಲ್ಲ ಮಾಡಲೇಬೇಕು, ನಿನ್ನ ಗಂಡು ಹುಡುಗ ಇದನ್ನೆಲ್ಲ ಮಾಡಲೇಬೇಕು, ಗಂಡಸಾಗಿ ಇದನ್ನೆಲ್ಲ ಮಾಡಲೇಬೇಕು. ಓಕೆ, ವೆಲ್ ಆ್ಯಂಡ್ ಗುಡ್, ಮಾಡೋಣ. ಬಟ್ ಅದು ಯಾವ ಮಟ್ಟಕ್ಕೆ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ, ಕೆಲವ್ರು ಇದೇ ಅದು ಏನಂತಾರೆ ಮೆಂಟಲಿ ಪ್ರೆಷರ್ ತಡ್ಕೊಳಕ್ಕಾಗ್ದಿರಾ ತಮ್ಮ ಮೆಂಟಲ್ ಹೆಲ್ತ್ ಆಗಿರ್ಬೋದು, ತಮ್ಮ ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ತುಂಬ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ವೀಕ್ ಆಗಿಬಿಡ್ತಾರೆ. ನೋಡೋದಕ್ಕೆ ಏನಂತಾರೆ 35 ವರ್ಷ ಹುಡುಗ ಕಣ್ಣಂಗೆ ಕಾಣಿಸ್ತಾನೆ, 25 ವರ್ಷದ ಗಂಡಸು. ಆ ರೇಂಜಿಗೆ ಅವ್ನ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ ಮೆಂಟಲಿ. ಅದು ಹೇಳೋದನ್ನ ಪ್ರೀತಿಯಿಂದ ಹೇಳಿದ್ರೆ ಕೆಲವ್ರು ಕೇಳ್ತಾರೆ. ನೀವು ಹರಾಸ್ಮೆಂಟ್ ರೀತಿಯಿಂದ ಹೇಳಕ್ ಹೋದ್ರೆ ಕೆಲವ್ರು ಗಂಡಸ್ರಿಗೆ ಯಾವ ರೀತಿ ಆಗ್ಬಿಡುತ್ತೆ, ಅದನ್ನ ಅವರು ರಿಯಾಕ್ಟ್ ಮಾಡೋಕ್ಕೂ ಆಗಲ್ಲ, ಮತ್ತೊಂದು ಮಾಡೋಕ್ಕಾಗಲ್ಲ. ಸಡನ್ ಆಗಿ ಅದನ್ನ ಪರ್ಸ್ನಲ್ ಆಗಿ ತಗೊಂಡು ಮೆಂಟಲಿನೇ ವೀಕ್ ಆಗ್ತಾ ಇರ್ತಾರೆ. ಅವ್ರು ಅಳಲ್ಲ, ಕಿರ್ಚಲ್ಲ, ಏನೂ ಮಾಡಲ್ಲ. ಕೆಲವ್ರು ಹುಡುಗಿರ್ಗಳಾದ್ರೆ ಹತ್ಬಿಟ್ಟು ಅವ್ರದ್ದು ನೋವು ತೊಡ್ಕೊಬಿಡ್ತಾರೆ. ಬಟ್ ಇಲ್ಲಿ ಗಂಡಸ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ನೋವನ್ನು ತಾವೇ ಮನಸ್ಸಲ್ಲಿ ಇಟ್ಕೊಂಡು ಅದು ಮೆಂಟಲಿನೇ ಅದನ್ನ ಸಫರ್ ಆಗ್ತಾ 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 ತನ್ನನ್ನು ತಾನು ವೀಕ್ ಮಾಡ್ಕೊತಾನೆ ಗಂಡಸಾದವನು. ಸೊ ಹಿಂಗೆ ಆಗ್ತಾ ಕಾಲೇಜ್ ಲೆವೆಲ್ ಆಗಿರ್ಬೋದು, ಕಾಲೇಜ್ ಲೆವೆಲ್ ಆಗಿದ ತಕ್ಷಣ ನೆಕ್ಸ್ಟ್ ಜಾಬಲ್ಲಿ, ಆ ಜಾಬಲ್ಲೂ ಅಷ್ಟೆ, ಅಲ್ಲೂ ಏನಂತಾರೆ ಆ ಪ್ರೆಷರ್ಗಳು, ಇವಾಗ ಬಂದಿರೋ ಈ ನೈಟ್ ಶಿಫ್ಟ್ಗಳು ಅದು ಇದೆಲ್ಲ ನೋಡ್ತಾ ಇದ್ರೆ ಆ ಪ್ರೆಷರೈಸ್ ತಡ್ಕೊಳಕ್ಕಾಗಲ್ಲ. ಆ ರೇಂಜಿಗೆ ಪ್ರೆಷರ್ ಇರುತ್ತೆ. ಅದ್ರ ಜೊತೆಗೆ ಮನೆಯದು ಪ್ರೆಷರ್ ಜಾಸ್ತಿ ಆಗುತ್ತೆ, ರೆಸ್ಪಾನ್ಸಿಬಿಲಿಟಿಗಳು ಜಾಸ್ತಿ ಆಗುತ್ತೆ. ಇದಾಗಿದ ತಕ್ಷಣ ಒಂದು 27-28 ಆಗ್ತಾ ಆಗ್ತಾ ಅವನಿಗೆ ಮದುವೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮದುವೆ ಅದು ಇವಾಗಂತೂ ಈ ಕಾಲದಲ್ಲಂತೂ ಮದುವೆಗಳಂತೂ ಈ ಮದುವೆ ಆಗ್ತಿಲ್ಲ ಅಂತಾನೆ ಮೆಂಟಲಿ ವೀಕ್ ಆಗೋರು ಜಾಸ್ತಿ ಆಗೋಗಿದ್ದಾರೆ ಇವಾಗ. ಅದೇನ್ ಹಿಂಗೆ ಆಗ್ತಿದೆ ಅಂತ ಗೊತ್ತಿಲ್ಲ. ಮದುವೆಗೆ ನನ್ಗೆ ಎಣ್ಣೆ ಸಿಕ್ತಿಲ್ಲ ಅಂದ್ಬಿಟ್ಟು ಎಷ್ಟೊಂದು ಜನ ಗಂಡು ಮಕ್ಕಳು ವೀಕ್ ಆಗ್ಬಿಟ್ಟು ತಲೆಯಲ್ಲಿರೋ ಕೂದಲೆಲ್ಲ ಉದುರಿಸ್ಕೊಂತ ಇದ್ದಾರೆ. ಅದೇನ್ ಹಂಗೆ ಆಗ್ತಿದೆ ಅಂತ ಹೇಳಿದ್ರೆ ಸೋಷಿಯಲ್ ಪ್ರೆಷರ್, ಸೊಸೈಟಿ ಪ್ರೆಷರ್. ನಿನ್ ಗಂಡಸು ನಿನ್ಗೆ ಈ ಏಜಲ್ಲಿ ಮದುವೆ ಆಗಬೇಕು, ಈ ಏಜಲ್ಲಿ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ನಿನ್ಗೆ ರೆಸ್ಪೆಕ್ಟ್ ಇಲ್ಲ, ನಿನಗೆ ಮರ್ಯಾದೆ ಇಲ್ಲ ಅನ್ನೋ ಒಂದು ಕಂಡೀಷನಿಂಗ್ ಆಗೋಗಿದೆ ನಮ್ಮ ಈ ಸೊಸೈಟಿಯಲ್ಲಿ. ಅದೇ ರೀತಿ ಈಗಿನ ಕಾಲದ ಗಂಡು ಮಕ್ಳಿಗೂ ಪ್ರೆಷರೈಸ್ ಅದೇ ರೀತಿ ಆಗ್ತಿರೋದು. ಇದು ಮದುವೆ ಆಗಿಲ್ದಿರೋರ್ದೊಂದು ಗೋಜಾದ್ರೆ, ಮದುವೆ ಆಗಿಲ್ದಿರೋದು ಇದೊಂದು ತೊಂದರೆ ಆದ್ರೆ, ಇನ್ನು ಮದುವೆ ಆಗಿರೋರ್ದು ಇನ್ನೊಂಥರ ತೊಂದರೆ. ಅವರು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಏನಾಗೋಗಿದೆ, ಇಲ್ಲಿ ಲಾನು ಅಷ್ಟೇ ಕಂಪ್ಲೀಟ್ ಆಗಿ ಯಾವುದು ಏನಂತಾರೆ ಈಕ್ವಲ್ ಆಗಿಲ್ಲ. ಇಲ್ಲಿ ಸ್ವಲ್ಪ ವಿಮೆನ್ನೇ ಜಾಸ್ತಿ ಇದಿರೋದು, ಮೆನ್ನು ಸ್ವಲ್ಪ ಇಷ್ಟರಲ್ಲಿರೋ. ಏಂತಕ್ಕಂತೇಳಿ ಈ ಥರ ಲಾ ಬರುತ್ತೆ ಅಂತ ಹೇಳಿದ್ರೆ, ಮೆನ್ ಆಲ್ವೇಸ್ ಏನಂತಾರೆ ಅವನ್ನ ಸ್ಟ್ರಾಂಗರು, ಅವ್ನ ಬ್ರೇವು, ಅವ್ನು ಫೇಸ್ ಮಾಡೋ ತಾಕತ್ತಿದೆ. ಹೆಣ್ಣು ಮಕ್ಕಳಾದ್ರೆ ಸ್ವಲ್ಪ ಅವ್ರಿಗಿಂತ ಇದಾಗಿರ್ತಾರೆ. ಅವ್ರಿಗೆ ಸ್ವಲ್ಪ ಏನಂತಾರೆ ಪ್ರೊಟೆಕ್ಷನ್ ಬೇಕು, ಸೆಕ್ಯೂರಿಟಿ ಬೇಕು. 100% ಟ್ರೂ ಇದು, ಅದಂದ್ರೆ 100% ನಿಜ ಅದು. ಬಟ್ ಅಟ್ ದ ಸೇಮ್ ಟೈಮ್ ಗಂಡು ಮಕ್ಕಳಿಗೆ ಇಲ್ಲಿ ಎಲ್ಲರಿಗೂ ಅನ್ವಯಿಸ್ತಿಲ್ಲ. ನಾನು ಪದೇ ಪದೇ ಅಂತ ಕೇಳ್ತೇನೆ ಅಂತ ಹೇಳಿದ್ರೆ ಮ್ಯಾಂಡೇಟ್ರಿ, ಹೇಳಲೇಬೇಕದು. ಎಲ್ಲರ ಮನಸ್ಥಿತಿ, ಎಲ್ಲರ ಮೆಂಟಾಲಿಟಿ ಒಂದೇ ಥರ ಇರಲ್ಲ. ಅದಕ್ಕೋಸ್ಕರ ಇದು ಯಾರಿಗೆ ಅನ್ವಯಿಸುತ್ತೋ ಅವ್ರು ಮಾತ್ರ ತಗೊಳ್ಳಿ ಅಂತ ನಾನು ಪದೇ ಪದೇ ಹೇಳ್ತೇನೆ. ಸೊ ಈ ರೀತಿ ಮದುವೆ ಆದ್ಮೇಲೂ ಅವನು ಪ್ರೆಷರೈಸ್ಗಳು ಜಾಸ್ತಿ ಆಗುತ್ತೆ. ಸಂಸಾರದ ಪ್ರೆಷರೈಸ್ ಆಗಿರ್ಬೋದು, ಅಪ್ಪ ಅಮ್ಮನ ಪ್ರೆಷರೈಸ್ ಆಗಿರ್ಬೋದು, ಮತ್ತೊಬ್ರು ಪ್ರೆಷರೈಸ್ ಆಗಿರ್ಬೋದು, ಇಲ್ಲ ಫೈನಾನ್ಷಿಯಲಿ ಸ್ಟೇಬಲ್ ಪ್ರೆಷರೈಸ್ ಆಗಿರ್ಬೋದು. ಕೆಲವ್ರಿಗೆ ಮದುವೆ ಆಗಿದ ತಕ್ಷಣ ಕೆಲಸಗಳು ಕಳ್ಕೊಬಿಡ್ತಾರೆ. ಕೆಲವ್ರು ಮದುವೆ ಆದ್ರೂ ಕೆಲಸ ಇದ್ರೂ ಸಂಬಳ ಸಾಲ್ತಿರಲ್ಲ. ಕೆಲವ್ರಿಗೆ ಎಲ್ಲ ದುಡ್ಡೆಲ್ಲ ಇದ್ರೂ ಇನ್ನೊಂದೇನೋ ಹೆಂಡತಿ ಕಡೆಯಿಂದ ಹರಾಸ್ಮೆಂಟ್ಗಳು, ನನ್ಗೆ ಅದು ಬೇಕು ಇದು ಬೇಕು ಅನ್ನೋ ಒಂದು ಇದರಿಂದ, ಯಾವುದೋ ಒಂದು ಮಾನಸಿಕ ಖಿನ್ನತೆಯಿಂದ ಆ ಗಂಡಸು ಅನ್ನೋನು ತನ್ನನ್ನು ತಾನು ಕಳ್ಕೊತಾ ಇದ್ದಾನೆ. ಈ ಅತುಲ್ ಸುಭಾಷ್ ಕೇಸ್ ಆಗ್ಬೋದು, ಮತ್ತು ಡೆಲ್ಲಿಲಿ ರೀಸೆಂಟಾಗಿ ಆಗಿರೋ ಕೇಸ್ ಆಗಿರ್ಬೋದು, ಮತ್ತು ಮೊನ್ನೆ ಏನಂತಾರೆ ಪ್ರಮೋದ್ ಅನ್ನೋ ಒಂದು ಇನ್ಸಿಡೆಂಟ್ ಆಗಿರ್ಬೋದು. ಆ ಪ್ರಮೋದ್ ಅನ್ನೋ ಇನ್ಸಿಡೆಂಟು ಇನ್ನೂ ಕ್ಲಾರಿಫಿಕೇಶನ್ ಇಲ್ಲ. ನ್ಯೂಸ್ ರಿಪೋರ್ಟ್ಗಳ ಪ್ರಕಾರ ಆ ರೀತಿ ಬರ್ತಾ ಇದೆ, ವೈಫ್ ಹರಾಸ್ಮೆಂಟ್ ಅಂದ್ಬಿಟ್ಟು. ಇನ್ನೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ.
ಬಟ್ ಏನೇ ಇರ್ಬೋದು, ಬಟ್ ಗಂಡಸು ಆದವನು ಆದಷ್ಟು ಮೆಂಟಲಿ ಸ್ಟ್ರಾಂಗ್ ಆಗಿರೋದನ್ನು ಕಲ್ತ್ಕೋಬೇಕು. ಸುಮ್ಮನೆ ಏನಂತಾರೆ ಲೈಫು ನನಗೆ ಇನ್ನು 30-35 ವರ್ಷ ಅಂತ ಅಂದ್ಕೊಂಡ್ರು ಒಬ್ಬ ಗಂಡಸು ಇನ್ನೂ ಅವನಿಗೆ ಆಲ್ಮೋಸ್ಟ್ ಏನೋ 40-45 ವರ್ಷ ಆಯಸ್ಸಿರುತ್ತೆ. ಆ ದೇವ್ರು ಏನು ಆಯಸ್ ಕೊಡ್ತಾನೋ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಏನೇ ಕಷ್ಟ ಬಂದ್ರೂ ಎದುರಿಸ್ಕೊಂಡು ಹೋಗೋಷ್ಟು ಆ ರೀತಿ ಮೆಂಟ್ಯಾಲಿಟಿ ಬೆಳೆಸ್ಕೋಬೇಕು ಹೊರತು ಸಣ್ಣ ಪುಟ್ಟ ವಿಷಯಕ್ಕಾಗಿರ್ಬೋದು, ಮತ್ತು ಮ್ಯಾಟ್ರಿಮೋನಿಯಲ್ ವಿಷಯಕ್ಕಾಗಿರ್ಬೋದು, ಫೈನಾನ್ಷಿಯಲಿ ವಿಷಯಕ್ಕಾಗಿರ್ಬೋದು, ಸಡನ್ನಾಗಿ ತನ್ನನ್ನು ತಾನು ಏನಂತಾರೆ ಸ್ಟೇಬಿಲಿಟಿ ಕಳ್ಕೊಂಡು ಮೆಂಟಲಿ ವೀಕ್ ಆಗಿ ನನಗೆ ಫೇಸೇ ಮಾಡೋಕ್ಕಾಗಲ್ಲ ಅನ್ನೋ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಅವನನ್ನೇ ನಂಬ್ಕೊಂಡು ಸುಮಾರು ಜನ ಫ್ಯಾಮಿಲಿ ಇರ್ತಾರೆ, ಮತ್ತೊಬ್ರು ಇರ್ತಾರೆ. ಇಲ್ಲಾಂದರೆ ತನ್ನನ್ನು ತಾನೇ ನೋಡಿಕೊಂಡು ಕೆಲವು ಸಮಾಜಮುಖಿ ಕೆಲಸಗಳು ಮಾಡಿಕೊಂಡು ತನ್ನನ್ನು ತಾನು ಸೆಲ್ಫ್ ಡೆವಲಪ್ಮೆಂಟ್ ಮಾಡಿಕೊಂಡು, ಇದಿಲ್ಲ ಅಂದರೆ ಇನ್ನೊಂದಿದೆ, ಮತ್ತೊಂದಿಲ್ಲ ಅಂದರೆ ಮಗದೊಂದಿದೆ. ಲೈಫಲ್ಲಿ ಆಪರ್ಚುನಿಟಿಗಳು ಸುಮಾರಿದೆ. ಬಟ್ ನಾವೆಲ್ಲ ಮುಗ್ದೇ ಹೋಯ್ತು ಅಂತ ಕೂತ್ಕೊಳ್ಳೋದು ತುಂಬ ತಪ್ಪಾಗತ್ತೆ. ಇದೇಂತಕ್ಕೆ ಇವತ್ತು ಬರೀ ಪರ್ಟಿಕ್ಯುಲರ್ ಗಂಡು ಮಕ್ಳ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಇಲ್ಲಿ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಯಾಕೆ ಆಗ್ತಿದೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗೋಗಿದೆ. ಆ ಕ್ವಶನ್ ಮಾರ್ಕ್ಗೆ ಆನ್ಸರ್ ಹುಡುಕ್ತಾ ಹೋದರೆ ಸುಮಾರು ಆನ್ಸರ್ ಸಿಗುತ್ತೆ. ಬಟ್ ನಾವು ಸಮಾಜದಲ್ಲಿ ಆ ರೀತಿ ಎಲ್ಲ ಮಾತಾಡೋಕ್ಕಾಗಲ್ಲ. ನಮ್ಮ ಸಮಾಜ ಆ ರೀತಿ ಇದೆ. ಕೆಲವು ಕಟ್ಟುಪಾಡುಗಳಲ್ಲಿ ಬದುಕಬೇಕಾಗತ್ತೆ. ಗಂಡಸರಂದರೆ ಅವರು ಹೀಗೆ ಬದುಕಬೇಕು ಅನ್ನೋ ಒಂದು ಕಟ್ಟುಪಾಡುಗಳಿವೆ. ದಯವಿಟ್ಟು ಗಂಡು ಮಕ್ಕಳು ವೀಕ್ ಆಗಿಬಿಡ್ರಿ. ಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಏನು ಬೇಕಾದ್ರೂ ಎದುರಿಸ್ಬೋದು, ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಬರೀ ಇಂಥವೇ ಲೈಫಲ್ಲ. ಲೈಫು ಲೀಡ್ ಮಾಡಬೇಕು ಅಂತ ಹೇಳಿದ್ರೆ ಹೆಂಗೆ ಬೇಕಾದರೂ ಲೈಫ್ ಲೀಡ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಲೈಫ್ ಲೀಡ್ ಮಾಡ್ಬೋದು. ಇರೋದು ಒಂದೇ ಲೈಫು. ಮಾನವನ ಜನ್ಮ ಬಲು ದೊಡ್ಡದು, ಅದನ್ನು ಹಾಳು ಮಾಡಬೇಡವೋ ಹುಚ್ಚಪ್ಪದಿರ ಅಂದ್ಬಿಟ್ಟು ಒಂದು ಕಗ್ಗ ಇದೆ, ಆಯಿತಾ? ಅದನ್ನು ನೆನಪಲ್ಲಿಟ್ಕೊಂಡು ದಯವಿಟ್ಟು ಈ ಮನುಷ್ಯನ ಜೀವಕ್ಕೆ ರೆಸ್ಪೆಕ್ಟ್ ಕೊಟ್ಟು ಆದಷ್ಟು ಸ್ಟ್ರಾಂಗ್ ಆಗಿರಿ ಸಿಚುವೇಶನ್ಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮಗೆ ರಿಯಲ್ ವಿಡಿಯೋಸ್ ಬೇಕು ಅಂದಾಗ ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.